ಸಮಸ್ಯೆಗಳನ್ನು ಕಂಡು ದೂರವಾಗದೆ ಅವುಗಳ ಪರಿಹಾರದ ಭಾಗವಾಗುವ ಮನೋಭಾವ ಬೆಳೆಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ಸಾಧ್ಯ ಎಂದು ಸೀನಿಯರ್ ಚಾಂಬರ್ ಕಾರ್ಯದರ್ಶಿ ಎನ್ಆರ್ ಗಜು ಹೇಳಿದ್ದಾರೆ. ಕುಮಟಾ ಒಕ್ಕನಹಳ್ಳಿ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಸದಸ್ಯರಿಗಾಗಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಇಂದಿನ ಸಮಾಜ ಸಮಸ್ಯೆಗಳು, ಸವಾಲುಗಳು ಮತ್ತು ನಮ್ಮ ಹೊಣೆಗಾರಿಕೆ ವಿಷಯ ಕುರಿತು ಅವರು ಉಪನ್ಯಾಸ ನೀಡಿದರು. ಬಡತನ, ನಿರುದ್ಯೋಗ, ಮಾದಕ ವ್ಯಸನ, ಮಹಿಳೆಯರ ಮೇಲಿನ ದೌರ್ಜನ್ಯ, ವೃದ್ಧರ ನಿರ್ಲಕ್ಷ್ಯ, ಮಕ್ಕಳಲ್ಲಿ ಮೊಬೈಲ್ ವ್ಯಸನ, ಸೈಬರ್ ವಂಚನೆ, ಪರಿಸರ ನಾಶ ಹಾಗೂ ಸಾಮಾಜಿಕ ಜಾಲತಾಣಗಳ ದುರುಪಯೋಗದಂಥ ಸಮಸ್ಯೆಗಳ ಕುರಿತು ಅವರು ವಿವರಿಸಿದರು. ಸಾಮಾಜಿಕ ಸಮಸ್ಯೆಗಳನ್ನು ಕೇವಲ ಸರ್ಕಾರದ ಜವಾಬ್ದಾರಿ ಎಂದು ಪರಿಗಣಿಸದೆ ಪ್ರತಿಯೊಬ್ಬ ನಾಗರಿಕರು ತಮ್ಮ ಹೊಣೆಗಾರಿಕೆಯನ್ನು ಅರಿತು ಪರಿಹಾರದ ಭಾಗವಾಗಬೇಕು ಎಂದರು. ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಂಡರೆ ಅದು ವರದಾನವಾಗುತ್ತದೆ. ಆದರೆ ಸುಳ್ಳು ಸುದ್ದಿ, ದ್ವೇಷ ಮತ್ತು ಸಮಯದ ದುರುಪಯೋಗಕ್ಕೆ ಬಳಸಿದರೆ ಅದೇ ಸಮಸ್ಯೆಗೆ ಕಾರಣವಾಗುತ್ತದೆ. ಯುವಜನತೆ ಸಮಸ್ಯೆಯಲ್ಲ, ಸರಿಯಾದ ದಿಕ್ಕು ಸಿಕ್ಕರೆ ಯುವಜನತೆಯ ಪರಿಹಾರ ಎಂದು ಅವರು ಹೇಳಿದರು. ಕೇಂದ್ರದ ಅಧ್ಯಕ್ಷೆ ಉಮಾ ಅಧ್ಯಕ್ಷತೆ ವಹಿಸಿದ್ದರು. ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಜಯಲಕ್ಷ್ಮಿ ಅವರು ಕೇಂದ್ರದ ಚಟುವಟಿಕೆಗಳು ಹಾಗೂ ಸದಸ್ಯರಿಗೆ ಉಪಯುಕ್ತ ಸಲಹೆಗಳನ್ನು ನೀಡಿದರು. ಸೇವಾ ಪ್ರತಿನಿಧಿ ಸುಮಾ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಸಂಯೋಜಿಸಲಾಗಿತ್ತು. ಸದಸ್ಯೆ ಸುಮನಗೌಡ ಸ್ವಾಗತಿಸಿದರು, ಕುಸುಮ ವಂದಿಸಿದರು. ಕುಂಕುಮ ಕೇಂದ್ರ ಒಕ್ಕನಹಳ್ಳಿಯಲ್ಲಿ ನಡೆದ ತಿಳುವಳಿಕೆ ಕಾರ್ಯಕ್ರಮದಲ್ಲಿ ಎನ್ಆರ್ ಗಜು ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು.